ಗ್ಯಾರಂಟಿಗಳ ಜೊತೆಲಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗಬಾರ್ದಾಗಾದ್ರೆ ನಾವು ಶಾಸಕರುಗಳು ನಮ್ಮ ಕ್ಷೇತ್ರಗಳಲ್ಲಿ ಇವತ್ತು ತಲೆ ಎತ್ಕೊಂಡು ಓಡಾಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಡಳಿತ ಪಕ್ಷದವರು ಈ ಮಾತನ್ನು ಹೇಳ್ತಾ ಇದ್ದಾರೆ, ವಿರೋಧ ಪಕ್ಷದ ಶಾಸಕರು ಕೂಡ ಈ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ರಾಜ್ಯದ ಅಭಿವೃದ್ಧಿ ಅನ್ನೋದು ಏನಾಗ್ತಾ ಇದೆ ಹಾಗಾದ್ರೆ? ಇವತ್ತು ಬೆಂಗಳೂರಿನಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಯಾವುದೋ ಹೊಸ ಬಡವರಿಗೆ ಸೂರಿಲ್ಲದವರಿಗೆ ಮನೆ ಕೊಡೋದಕ್ಕೆ ಸಾಧ್ಯ ಆಗಿದೆ ಹಾಗಾದ್ರೆ ರಾಜ್ಯ ಸರ್ಕಾರಕ್ಕೆ? ಬಡವರಿಗೆ ಮನೆ ಕೊಡೋದಕ್ಕೆ ಸಾಧ್ಯ ಆಗಿದೆಯಾ? ಇವತ್ತು ಗಂಗಾ ಕಲ್ಯಾಣ ಯೋಜನೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 15, 20, 25 ಕೊಡ್ತಾ ಇದ್ರು. 1-2 ಭಿಕ್ಷೆ ತರ ಕೊಡ್ತಾ ಇದ್ದಾರೆ ಇವತ್ತು ಗಂಗಾ ಕಲ್ಯಾಣ ಯೋಜನೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪರು ಕೊಡ್ತಾ ಇದ್ರು, ಅದನ್ನು ಕೂಡ ನಿಲ್ಲಿಸಿದ್ರು. ರೈತ ವಿದ್ಯಾನಿಧಿ ಅದನ್ನು ಕೂಡ ನಿಲ್ಲಿಸಿದ್ದಾರೆ. ಒಂದು ಕಡೆ ಹಿಂದಿನ ಬಿಜೆಪಿ ಸರ್ಕಾರದ ಯೋಜನೆಗಳನ್ನು ನಿಲ್ಲಿಸ್ತಾರೆ, ಮತ್ತೊಂದು ಕಡೆ ಯಾವುದೋ ಒಂದು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಏನೊಂದು ಚಿಂತನೆ ಸರ್ಕಾರಕ್ಕಿಲ್ಲ. ಇದರ ನಡುವೆ ಸಾಧನೆ ಸಮಾವೇಶ ಮಾಡ್ಕೊಳ್ಳೋಕೆ ಹೊರಟಿರ್ತಕ್ಕಂಥದ್ದು ಹಾಸ್ಯಾಸ್ಪದ. ಇದು ಬೆಂಗಳೂರಲ್ಲಿ ಎರಡೇ ಮಳೆ ಇಡೀ ಬೆಂಗಳೂರನ್ನ ಮುಳುಗಡೆ ಮಾಡುವಂತ ಮಾಡಿದೆ. ಹೇಳಿದ್ನಲ್ಲ, ಇವತ್ತು DK ಶಿವಕುಮಾರ್ ಅವರು ಕಾಂಗ್ರೆಸ್ನವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಇವತ್ತು ವಾಟರ್ ಬೆಂಗಳೂರು ಆಗಿದೆ, ನೀರಿನಲ್ಲಿ ಮುಳುಗೋಗ್ತಾ ಇದೆ ಇವತ್ತು ಬೆಂಗಳೂರು. ದೊಡ್ಡ ಮಳೆಗಳಲ್ಲ, ರಾತ್ರಿ ಒಂದು ಅರ್ಧ ತಾಸು ಮಳೆ ಆದರೂ ಸಹ ಬೆಂಗಳೂರಿನ ಮಹಾನಗರದಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ರಸ್ತೆಗಳು ಹಳ್ಳ ತೋಡಿರ್ತಕ್ಕಂಥ ಹಾಗೆ ಇದೆ. ಇವತ್ತು ದೊಡ್ಡದಾಗಿ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹೈಕೋರ್ಟ್ ಕೂಡ ಹಲವಾರು ಬಾರಿ ಚೀಮಾರಿ ಆಗ್ತು, ರಸ್ತೆಗಳು ಗುಂಡಿ ಮುಚ್ಚಬೇಕು ಅಂತೇಳಿ. ಆದರೂ ಕೂಡ ಉಸ್ತುವಾರಿ ಸಚಿವರಾಗಲಿ ರಾಜ್ಯ ಸರ್ಕಾರ ಆಗಲಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ರಾಜ್ಯದ ಅಭಿವೃದ್ಧಿಯ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಅವರು ಸಮಾವೇಶದ ಬೀಜಲ್ಲೇ DK ಶಿವಕುಮಾರ್ ಅವರು ಇದ್ದಾರೆ ಅಂತ ಸರ್. ನೋಡ್ರಿ, ಇವರು ಸಮಾವೇಶ ಒಂದು ಕಡೆ ನಿರಂತರವಾಗಿ ಜಾಹೀರಾತುಗಳನ್ನ ಕೊಡ್ಕೊಂಡು ಈ ರಾಜ್ಯದ ಜನರಿಗೆ ಅವರ ಕಣ್ಣಿಗೆ ಒಂದು ಮಣ್ಣಿರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾವುದೇ ನಾನು ಹೇಳ್ತಾ ಇಲ್ಲ, ನಾನು ಇವತ್ತು ಹೇಳಿದ್ರೆ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ. ವಿರೋಧ ಪಕ್ಷದವರು ಟೀಕೆ ಮಾಡೋದು ಬಿಟ್ಟು ಇನ್ನೇನು ಗೊತ್ತಿದೆ ಅಂತೇಳಿ ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ, ಆರೋಪ ಮಾಡ್ತಾರೆ. ಆದ್ರೆ ಇವತ್ತು ಆಡಳಿತ ಪಕ್ಷದ ಶಾಸಕರೇ ಮಾತನಾಡ್ತಾ ಇದ್ದಾರಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ಯಾವ ರೀತಿ ಹಣ ಕೊಡ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳು ಯಾಕೆ ಆಗ್ತಾ ಇಲ್ಲ, ರಸ್ತೆಗಳಿಗೆ ಬಡವರ ಮನೆಗಳಿಗೆ ಯಾಕೆ ಹಣ ಕೊಡ್ತಾ ಇಲ್ಲ, ಆಡಳಿತ ಪಕ್ಷದವರೇ ಮಾತನಾಡ್ತಾ ಇದ್ದಾರೆ ಇವತ್ತು.